ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು KCET 2026 ಅಪ್ಲಿಕೇಶನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಈ ವರ್ಷ ಕಳೆದ ವರ್ಷದಕ್ಕಿಂತ ಈ ವರ್ಷದಲ್ಲಿ ಏನೆಲ್ಲ KCET ಅಪ್ಲಿಕೇಶನಲ್ಲಿ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಹಾಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಇವತ್ತು ಅಂದರೆ ಜನವರಿ 14ನೇ ತಾರೀಕು 2026. ಸೊ ಇವತ್ತು ಒಂದು KEA ಇಂದ ಕಂಪ್ಲೀಟಾಗಿ ಒಂದು ಮೀಟಿಂಗ್ ಇತ್ತು. ಏನು ಮೀಟಿಂಗ್ ಅಂತಂದರೆ ಎಲ್ಲ ಕಾಲೇಜುಗಳ ಲೆಕ್ಚರರ್ಸ್, ಪ್ರಿನ್ಸಿಪಲ್ಸ್ ಎಲ್ಲರಿಗೂ ಸಹ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಿದರು ಝೂಮ್ ಮೀಟಿಂಗಲ್ಲಿ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಡಿಸ್ಕಷನ್ ಮಾಡಿದ್ರು. ಆ ಪಾಯಿಂಟ್ಸನ್ನು ಸಹ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಈ ವರ್ಷ ಏನೆಲ್ಲ ಚೇಂಜಸ್ ಆಗ್ತಿದೆ KCET ಅಪ್ಲಿಕೇಶನಲ್ಲಿ, ಮತ್ತು ಸ್ಟೂಡೆಂಟ್ಸ್ ಎಲ್ಲಿ ಕೇರ್ಫುಲ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೀತು. ಸೊ ಅದ್ರ ಬಗ್ಗೆನೂ ಸಹ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ, ಸೊ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಷನ್ ನಿಮಗೆ ನಾನು ಕೊಡ್ತಾನೆ ಇರ್ತೀನಿ. ನಿಮಗೆ KCET ಅಪ್ಲಿಕೇಶನ್ನಿಂದ ಹಿಡಿದು ಕಂಪ್ಲೀಟಾಗಿ ನೀವು ಕಾಲೇಜಿಗೆ ಹೋಗಿ ಜಾಯ್ನ್ ಆಗೋವರೆಗೂ, ನಂತರ ನಿಮಗೆ ಯಾವ್ಯಾವೆಲ್ಲ ಸ್ಕಾಲರ್ಶಿಪ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಬಗ್ಗೆನೂ ಸಹ ಡಿಸ್ಕಷನ್ ಮಾಡ್ತಿರ್ತೀನಿ. KCET ಕೌನ್ಸಿಲಿಂಗ್ ಬಗ್ಗೆ ಆಗಲಿ, ಯಾವ ಥರ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಯಾವ ಥರ ಕಾಲೇಜಸನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನೀವು ರ್ಯಾಂಕನ್ನು ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಎಲ್ಲನೂ ಡಿಸ್ಕಷನ್ ಮಾಡ್ತಿರ್ತೀನಿ. ಹಾಗಾಗಿರೋದ್ರಿಂದ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ. ಈಗ ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡೋಣ. ಸೊ ಮೊದಲನೇದಾಗಿ, ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಮೇಜರಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಅಂದರೆ, ಫಸ್ಟು ಆಧಾರ್ ಕಾರ್ಡ್. ಸೊ ಫಸ್ಟು ಇದನ್ನೇ ಡಿಸ್ಕಷನ್ ಮಾಡಿದ್ದು ಇವತ್ತು. ಫಸ್ಟು ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮು 100% ಕರೆಕ್ಟಾಗಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕಿಂದ ಏನಾದರೂ ಆಗಿದ್ರೆ ದಯವಿಟ್ಟು ಅವುಗಳನ್ನು ಈಗಲೇ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮೊದಲೆಲ್ಲ ಆಧಾರಲ್ಲಿ ಏನೇ ಸ್ವಲ್ಪ ಮಿಸ್ಟೇಕ್ಸ್ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ತಿದ್ರು. ಬಟ್ ಈಗ ಫರ್ದರ್ ನಿಮ್ಮ ಯಾವುದೇ ಪ್ರೋಸೆಸ್ಗೆ ಆಧಾರ್ ಕಾರ್ಡೇ ಬೇಸಾಗಿರೋದ್ರಿಂದ, ಲೈಕ್ ಅವ್ರು ಹೇಳಿರೋ ಪ್ರಕಾರವಾಗಿ ನೀವು ನೆಕ್ಸ್ಟ್ ಯಾವುದೇ ಪ್ರೋಸೆಸ್ ಅಂತಂದರೆ, ಲೈಕ್ ಸ್ಕಾಲರ್ಶಿಪ್ ಇಂದ ಹಿಡಿದು ಕಂಪ್ಲೀಟಾಗಿ ಯಾವುದೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೂ ಸಹ ಆ ಸ್ಕಾಲರ್ಶಿಪ್ಗೂ ಇದು ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ ಫರ್ದರ್ ನೀವು ಯಾವುದೇ ಪ್ರೋಸೆಸ್ಗೆ ಹೋಗಬೇಕಂದ್ರೂ ನೀವು ಇದನ್ನು ಆಧಾರ್ ಕಾರ್ಡು ಬೇಸಾಗಿರೋದ್ರಿಂದ, ಸೊ ನಾವು ಆಧಾರ್ ಕಾರ್ಡನ್ನು ಸೀರಿಯಸ್ಸಾಗಿ ತೊಗೊಳ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿರೋದ್ರಿಂದ ಆಧಾರ್ ಕಾರ್ಡಲ್ಲಿ ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ನಿಮ್ಮ ಫಾದರ್ ನೇಮ್ ಈ ಡೀಟೇಲ್ಸ್ ಕಂಪ್ಲೀಟಾಗಿ ನೀವು ಅಪ್ಡೇಟ್ ಆಗಿರಬೇಕು. ಪ್ರಾಪರಾಗಿ ಕರೆಕ್ಟಾಗಿ ಯಾವ ಥರ ಡೀಟೇಲ್ಸ್ ಇರಬೇಕು ಅಂದರೆ, ನಿಮ್ಮ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಈ ಡೀಟೇಲ್ಸ್ ಎಲ್ಲ ಇರುತ್ತೋ ಅದೇ ಥರನೇ ಈ ಡೀಟೇಲ್ಸು ಸಹ ಆಧಾರ್ ಕಾರ್ಡಲ್ಲಿ ಅಪ್ಡೇಟ್ ಆಗಿರಬೇಕು, ಇನ್ಕ್ಲೂಡಿಂಗ್ ನಿಮ್ಮ ಫೋಟೋ. ನಾನು ಮತ್ತೆ ಹೇಳ್ತಿದ್ದೀನಿ, ಫೋಟೋನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋಟೋ ಈಗ ಪ್ರೆಸೆಂಟ್ ಇರುವಂಥ ಫೋಟೋ ಮ್ಯಾಚ್ ಆಗಲಿಲ್ಲ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿರೋದ್ರಿಂದ ಇನ್ನೂ ಯಾರಾದರೂ ಅಪ್ಡೇಟ್ ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋಟೋ ಮತ್ತು ಈ ಎಲ್ಲ ಡೀಟೇಲ್ಸನ್ನು. ಹಾಗೆ ನೆಕ್ಸ್ಟ್ ಒಂದು ಬರೋದಾದರೆ, ಈ ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಲೇಟೆಸ್ಟ್ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ ಈಗ AI ಬಂದಿರೋದ್ರಿಂದ ಕಂಪ್ಲೀಟಾಗಿ ಡೇಟಾ ಎಲ್ಲ ಅದೇ ಫೆಚ್ ಆಗುತ್ತೆ, ಅದೇ ಮತ್ತೆ ಮ್ಯಾಚ್ ಮಾಡುತ್ತೆ. ಮೊದಲಾಗಿದ್ದರೆ ಡೇಟಾ ಕರೆಕ್ಟಾಗಿದೆಯಲ್ವಂತ ನಾವು ಮ್ಯಾನ್ಯುವಲಿ ಮಾಡಬೇಕಾಗಿತ್ತು. ಈಗ ಆಗಲ್ಲ, ನೀವು ಅಪ್ಲೋಡ್ ಮಾಡಿದ ತಕ್ಷಣ ಹೇಳುತ್ತೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರೋದು ಈಗ ಇರುವಂಥ ಫೋಟೋ ಮ್ಯಾಚ್ ಆಗ್ತಿಲ್ಲ ಅಂತ ಡೈರೆಕ್ಟಾಗಿ ಹೇಳುತ್ತೆ. ಸೊ ಅದನ್ನು ಹೇಳಿದ್ದಾರೆ, ಡಿಸ್ಕಷನ್ ಮಾಡಿದ್ದಾರೆ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ಆಧಾರ್ ಕಾರ್ಡಲ್ಲಿರುವಂಥ ಫೋಟೋ ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ. ಕೆಲವ್ರು ಏನು ಮಾಡಿರ್ತೀರಾ, 7th ಸ್ಟ್ಯಾಂಡರ್ಡಲ್ಲೋ 8th ಸ್ಟ್ಯಾಂಡರ್ಡಲ್ಲೋ ಅಥವಾ 10th ಸ್ಟ್ಯಾಂಡರ್ಡಲ್ಲೋ ಎಲ್ಲೋ ಅಪ್ಡೇಟ್ ಮಾಡಿಸಿರ್ತೀರ, ಮತ್ತೆ ಮಾಡಿಸಿರೋದಿಲ್ಲ. ಸೊ ಈಗ ಹೋಗಿ ಮತ್ತೆ ಒಂದೊಂದು ಸರಿ ಹೋಗಿ ನೀಟಾಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡನ್ನು ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸನ್ನು. ಆ್ಯಸ್ ಪರ್ ದ 10th ಮಾರ್ಕ್ಸ್ ಕಾರ್ಡ್ ಯಾವ ಥರ ಡೀಟೇಲ್ಸ್ ಇರುತ್ತೆ, ನೇಮ್ ಆಗಲಿ, ಡೇಟ್ ಆಫ್ ಬರ್ತ್ ಆಗಲಿ, ಫಾದರ್ ನೇಮ್ ಆಗಲಿ, ಅವುಗಳೆಲ್ಲ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಮತ್ತು ಹೊಸ ಫೋಟೋನ ನೀವು ಅಪ್ಡೇಟ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟಿಗೆ. ಸೊ ನಿಮ್ಗೆ ಗೊತ್ತಿದೆ, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಸ್ಟೇಟಿನ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟೇ ಅಪ್ಲೋಡ್ ಮಾಡಬೇಕು. ಸೆಂಟ್ರಲ್ OBC ಸರ್ಟಿಫಿಕೇಟು ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಎರಡನೇದಾಗಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಸಹ ಅಪ್ಲೈ ಆಗೋದಿಲ್ಲ. ಜೊತೆಗೆ SC/STದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. SC/ST ಸ್ಟೂಡೆಂಟ್ಸ್ ಏನಿದ್ದೀರಾ, ಹೊಸ SC/ST ಕ್ಯಾಟಗರಿ 1, SC1, SC2 ಅಂತ ಏನಿದೆ, ಈಗ ಹೊಸ ಕ್ಯಾಟಗರಿ ಬಂದಿದೆ. ಹಾಗಾಗಿರೋದ್ರಿಂದ ಎಲ್ಲರೂ SC/ST ಸ್ಟೂಡೆಂಟ್ಸು ನೀವು ಹೊಸದಾಗಿ ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡಿಕೊಂಡು ಹೊಸ ಸರ್ಟಿಫಿಕೇಟೇ ಅಪ್ಲೋಡ್ ಮಾಡಬೇಕು ಅಂತ ಕಂಪಲ್ಸರಿಯಾಗಿ ಹೇಳಿದ್ದಾರೆ. ನೀವು ಹಳೇದನ್ನೇನಾದರೂ ಅಪ್ಲೋಡ್ ಮಾಡಿದ್ದೀರಂದರೆ ನಿಮ್ಮ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡ್ತೀವಿ. ಹೊಸದು ಎಸ್ಪೆಷಲಿ SC/ST ಸ್ಟೂಡೆಂಟ್ಸ್ಗೆ ಮಾತ್ರನೇ ಇದು ಅಪ್ಲಿಕೇಬಲ್ ಆಗುತ್ತೆ.
ಒ ಬಿ ಸಿ ಸ್ಟೂಡೆಂಟ್ಸ್ಗೆ ಲೈಕ್ ಕೆಟಗರಿ 1 ಕೆಟಗರಿ 2A 3A 3B ಅವರಿಗಳಿಗೆಲ್ಲನೂ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಹಳೇದೇ ಇದ್ದರೆ 5 ಇಯರ್ಸ್ ವ್ಯಾಲಿಡಿಟಿ ಇದ್ದರೆ ಅದನ್ನೇ ಯೂಸ್ ಮಾಡ್ಕೋಬೋದು ನೀವು, ಇಲ್ಲ ಅಂದರೆ ಹೊಸದನ್ನು ಅಪ್ಲೈ ಮಾಡಬೇಕಾಗತ್ತೆ. ಬಟ್ SC ಸ್ಟೂಡೆಂಟ್ಸ್ಗೆ ಕಂಪಲ್ಸರಿಯಾಗಿ ಹೇಳಿದ್ದಾರೆ, ನೀವು ಹೊಸದಾಗಿ SC1 SC2 ಏನು ಕೆಟಗರೀಸ್ ಬಂದಿದ್ದಾವೆ ಅವುಗಳನ್ನು ನೀವು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಿಸ್ಕೊಂಡು ಹೊಸ ಕಾಸ್ಟ್ ಸರ್ಟಿಫಿಕೇಟನ್ನೇ ನೀವು ಕಂಪಲ್ಸರಿಯಾಗಿ ನೀವು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಹಳೇದನ್ನೇನಾದರೂ ನೀವು ಅಪ್ಲೋಡ್ ಮಾಡಿದ್ದೀರಂದರೆ ನಿಮ್ಮ ರಿಸರ್ವೇಷನ್ ಕ್ಯಾನ್ಸಲ್ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಸೊ ಹಾಗಾಗಿರೋದ್ರಿಂದ ಈ ಪಾಯಿಂಟಲ್ಲಿ ತುಂಬ ಕೇರ್ಫುಲ್ ಆಗಿರಿ. ಅದು ಬಿಟ್ಟರೆ OBCಗೆ ಸೇಮ್, ನೀವು ಹಳೇದು ಏನಿರುತ್ತೆ 5 ವರ್ಷ ವ್ಯಾಲಿಡಿಟಿ ಇರುತ್ತೆ, ಅದು ನಿಮ್ಮದು 5 ವರ್ಷ ಇನ್ನೂ ವ್ಯಾಲಿಡಿಟಿ ಇದ್ದರೆ ನೀವು ಅದನ್ನೇ ಅಪ್ಲೋಡ್ ಮಾಡ್ಬೋದು. ಅಲ್ಲಿ RD ನಂಬರ್ ಅಂತ ಇರುತ್ತೆ, ಆ ನಂಬರ್ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಅಪ್ಲಿಕೇಶನ್ಸಲ್ಲಿ ನೀವು 10th ಮಾರ್ಕ್ಸ್ ಕಾರ್ಡನ್ನು ಮುಂದೆ ಇಟ್ಕೋಬೇಕಾಗತ್ತೆ. ಅದರ ಪ್ರಕಾರವಾಗಿ ನೀವು ಡಾಕ್ಯುಮೆಂಟ್ಸನ್ನು ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್, ಫೋಟೋ, ಲೇಟೆಸ್ಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು 10th ಮಾರ್ಕ್ಸ್ ಕಾರ್ಡ್ ಜೊತೆಗೆ ನೀವು ಫೋಟೋ ಒಂದು ಸ್ಕ್ಯಾನನ್ನು ಮಾಡಿಕೊಂಡು ಹಾಗೆ ಸಿಗ್ನೇಚರನ್ನು ಒಂದು ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಚೇಂಜಸ್ ಈ ವರ್ಷ ಏನಪ್ಪ ಅಂತಂದರೆ ನೋಡೋದಾದರೆ, ನೀವು SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ, ಅಲ್ಲಿ ಎಂಟರ್ ಮಾಡಿದ ತಕ್ಷಣ ಕೆಲವೊಂದು ಡೇಟಾ ಫೆಚ್ ಆಗುತ್ತೆ. ನಿಮಗಲ್ಲಿ ನಿಮ್ಮ ನೇಮ್ ಆಗಲಿ ಡೇಟ್ ಆಫ್ ಬರ್ತ್ ಆಗಲಿ ಕೆಲವೊಂದು ಡೀಟೇಲ್ಸ್ ಫೆಚ್ ಆಗುತ್ತೆ. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ KYC ಎಕ್ಸ್ಟ್ರಾ ಇರುತ್ತೆ. ಈ ವರ್ಷ KYC ಮೊದಲನೇ ವರ್ಷ ಇರಲಿಲ್ಲ KYC ಎಲ್ಲನೂ, ಈ ವರ್ಷ KYC ಇರುತ್ತೆ. ನಾನು ಆಗಲೇ ನಿಮ್ಗೆ ಹೇಳಿದೆ, ಆಧಾರ್ ಕಾರ್ಡ್ ನಂಬರನ್ನು ಕೇಳುತ್ತೆ ಮತ್ತು OTP ಬರುತ್ತೆ. ನೀವು ಆಧಾರ್ ಕಾರ್ಡ್ಗೆ ಯಾವ ನಂಬರನ್ನು ಕೊಟ್ಟಿರ್ತೀರ ಅದು ನಿಮ್ಗೆ ಗೊತ್ತಿರಬೇಕಾಗತ್ತೆ, ಯಾಕಂದರೆ ಅದೇ ನಂಬರ್ಗೆ OTP ಬರೋದ್ರಿಂದ. ಸೊ ಆ ನಂಬರ್ ಸಹ ನೀವು ಮುಂದೆ ಇಟ್ಕೋಬೇಕಾಗತ್ತೆ ನೀವು ಅಪ್ಲಿಕೇಶನನ್ನು ಹಾಕಬೇಕಾದ್ರೆ. ನೆಕ್ಸ್ಟ್ ಇದು ಫರ್ದರ್ ಡೀಟೇಲ್ಸ್ ನಿಮ್ಗೆ ಗೊತ್ತಿದೆ, SSP ಸ್ಕಾಲರ್ಶಿಪ್ಗಳಿಗೆಲ್ಲನೂ ಈ ಡೇಟಾ ಕಂಪ್ಲೀಟಾಗಿ ಫೆಚ್ ಆಗುತ್ತೆ. ಹಾಗಾಗಿರೋದ್ರಿಂದ ಡೈರೆಕ್ಟಾಗಿ ಡೇಟಾನ ಫೆಚ್ ಮಾಡೋದಕ್ಕೆ ಈ ವರ್ಷ ಈ ರೀತಿಯಾದಂಥ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟನ್ನು, ನಿಮ್ಗೆ ಗೊತ್ತಿದೆ KYC ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ SSP ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಡೇಟಾ ಫೆಚ್ ಆಗೋದಕ್ಕೆ ಈಗಲೂ ಗೊತ್ತಿದೆ ಕೆಲವರಿಗೆಲ್ಲರಿಗೂ ಆಲ್ಮೋಸ್ಟ್ ಏನಾಗಿತ್ತು ಅಂತಂದರೆ ಆ 3-4 ತಿಂಗಳು ತೊಗೊಂಡಿತ್ತು ಡೇಟಾ ಫೆಚ್ ಆಗೋದಕ್ಕೆ. ಈ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಡೈರೆಕ್ಟಾಗಿ ನೀವೇನಾದ್ರು ಅಡ್ಮಿಷನ್ ಆಗಿದ್ದೀರಾ ಅಂತಂದರೆ, ಯಾವುದೇ ಈಗ ಇಂಜಿನಿಯರಿಂಗ್ ಸ್ಟ್ರೀಮ್ ಆಗಲಿ ಯಾವುದೇ ಸ್ಟ್ರೀಮ್ಗೆ ಅಡ್ಮಿಷನ್ ಆದರೆ ಡೈರೆಕ್ಟಾಗಿ ನಿಮ್ಮ ಡೇಟಾಕ್ಕೆ KYC ಇರೋದ್ರಿಂದ ಡೇಟಾ ಫೆಚ್ ಆಗುತ್ತೆ. ಸೊ ಇದು ಅಡಿಷನಲ್ ಪಾಯಿಂಟ್ ಆಗಿರುತ್ತೆ ಈ ವರ್ಷ. ನೆಕ್ಸ್ಟ್ ಇನ್ನು ಅಡಿಷನಲ್ ಬರೋದಾದರೆ ಇನ್ನು ಕೆಲವು ಈ ವರ್ಷದ ಹೊಸ ಪಾಯಿಂಟ್ಗಳು ಏನಪ್ಪ ಅಂತಂದರೆ, ರಿಲಿಜಿಯಸ್ ನೀವೇನು ಎಂಟ್ರ್ ಮಾಡ್ತೀರಾ ರಿಲಿಜಿಯಸ್ನಲ್ಲಿ ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಿಮಗೆ ನೆಕ್ಸ್ಟ್ ಫರ್ದರ್ ಎಸ್ಪೆಷಲಿ ಡೆಂಟಲ್ ಮತ್ತು ಮೆಡಿಕಲ್ಗೆ ಬರಬೇಕಾದ್ರೆ ರಿಲಿಜಿಯಸ್ ಮೈನಾರಿಟಿ ಅನ್ನೊಂದು ಕೋಟಾ ಬರುತ್ತೆ. ಆ ಕೋಟಾನ ನೀವು ಕ್ಲೈಮ್ ಮಾಡ್ಕೋಬೇಕಾದ್ರೆ ನೀವು ರಿಲಿಜನನ್ನು ಏನು ಎಂಟ್ರ್ ಮಾಡ್ತೀರಾ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಮುಸ್ಲಿಮ್ ಮತ್ತು ಕ್ರಿಶ್ಚಿಯನ್ಸ್ಗೆ. ಇದು ಡೆಂಟಲ್ ಮತ್ತು ಮೆಡಿಕಲ್ಗೆ ಮಾತ್ರ ಅಪ್ಲೈ ಆಗುತ್ತೆ, KCETಗೆ ರಿಲಿಜಿಯಸ್ ಮೈನಾರಿಟಿ ಬರೋದಿಲ್ಲ. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಬರುತ್ತೆ ಅಡಿಷನಲಿ ಮೆಡಿಕಲ್ ಮತ್ತು ಡೆಂಟಲ್ಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ, ಲೈಕ್ ತುಳು, ಉರ್ದು ಅವುಗಳೇನು ಲಿಂಗ್ವಿಸ್ಟಿಕ್ ತಮಿಳಾಗಲಿ ಇವೆಲ್ಲ ಏನಿರುತ್ತೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಏನು ಬರುತ್ತೆ ಅದನ್ನು ನೀವು ಕ್ಲೈಮ್ ಮಾಡಬೇಕಾದ್ರೆ ಮದರ್ ಟಂಗನ್ನು ಎಂಟ್ರ್ ಮಾಡಬೇಕಾದ್ರೆ ಕೇರ್ಫುಲ್ಲಾಗಿ ಎಂಟ್ರ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ನೀವು ರಿಲಿಜಿಯಸ್ ಮೈನಾರಿಟಿ ಮತ್ತು ಲಿಂಗ್ವಿಸ್ಟಿಕ್ ಮೈನಾರಿಟಿಯನ್ನು ನೀವು ಕ್ಲೈಮ್ ಮಾಡ್ಕೋಬೇಕಂದ್ರೆ ಸರ್ಟಿಫಿಕೇಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಮತ್ತು ಪೇರೆಂಟ್ಸ್ ಯೂಶಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ನೀವು ಆ ಮೀಡಿಯಮಲ್ಲೇ ಓದಿರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಕ್ಲಾಸಸ್, ಎಸ್ಪೆಷಲಿ ಈ ವರ್ಷ ಅಡಿಷನಲ್ ಚೇಂಜಸ್ ಏನಪ್ಪ ಅಂದರೆ ಕ್ಲಾಸಲ್ಲಿ ನಿಮಗೆ ಕ್ಲಾಸ್ ಎದು ಏನು ಚೇಂಜಸ್ ಇಲ್ಲ. ಕ್ಲಾಸ್ B ಬಂದರೆ, ಕ್ಲಾಸ್ A ಅಂತಂದರೆ ಯೂಶಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸ್ಟೂಡೆಂಟು ಮಿನಿಮಮ್ 7 ಇಯರ್ಸು ಕರ್ನಾಟಕದಲ್ಲಿ ಓದಿರಬೇಕು. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಳಗಡೆ ಮಾತ್ರ 10 ವರ್ಷದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಲ್ಲಿ 7 ಇಯರ್ಸ್ ಅಷ್ಟರಲ್ಲಿ 7 ವರ್ಷ ಕರ್ನಾಟಕದಲ್ಲಿ ಓದಿದರೆ ಅವರು ಕ್ಲಾಸ್ Aಗೆ ಬರ್ತಾರೆ. ಸಪೋಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಒಳಗಡೆ 7 ಇಯರ್ಸ್ ಏನಾದ್ರು ಸ್ಟೂಡೆಂಟು ಕರ್ನಾಟಕದಲ್ಲಿ ಓದಿಲ್ಲ ಅಂತಂದರೆ, ಎಜುಕೇಷನ್ ಮಾಡಿಲ್ಲ ಅಂತಂದರೆ, ಸೊ ಅವ್ರಿಗೆ ಇನ್ನೊಂದು ಆಪ್ಷನ್ ಇರುತ್ತೆ. ಏನಪ್ಪ ಅಂದರೆ ಪೇರೆಂಟ್ಸ್ ಅಟ್ಲೀಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಲ್ಲಿ ಅವರು ಪೇರೆಂಟ್ಸು ಐದರ್ ಫಾದರ್ ಆರ್ ಮದರ್ ಇಬ್ಬರಲ್ಲಿ ಯಾರು ಒಬ್ಬರು ಅಟ್ಲೀಸ್ಟು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡಲ್ಲಿ 7 ಇಯರ್ಸ್ ಅಟ್ಲೀಸ್ಟ್ ಪೇರೆಂಟ್ಸ್ ಆದರೂ ಓದಿರಬೇಕು ಕರ್ನಾಟಕದಲ್ಲಿ. ಅವರಿಗೆ ಕ್ಲಾಸ್ B ಬರುತ್ತೆ, ಇಲ್ಲಾಂದರೆ ಉಳಿದಿರುವಂಥ ಕ್ಲಾಸಸ್ C D ಅವೆಲ್ಲ ಬರುತ್ತೆ. ಕ್ಲಾಸಸ್ಸು ಸಹ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಅಡಿಷನಲ್ ಪಾಯಿಂಟ್ ಏನಪ್ಪ, ಲಾಸ್ಟ್ ಇಯರ್ ಈ ಪಾಯಿಂಟ್ ಇತ್ತು, ಬಟ್ ಅಡಿಷನಲ್ ಡೀಟೇಲ್ಸ್ ಏನಪ್ಪ ಅಂದರೆ ಸಪೋಸ್ ಕ್ಲಾಸ್ B ಬರುವಂತಹ ಸ್ಟೂಡೆಂಟ್ಸ್ ಏನು ಮಾಡಬೇಕಾಗುತ್ತೆ, ಪೇರೆಂಟ್ಸ್ ಎಲ್ಲಿ ಎಜುಕೇಷನ್ ಮಾಡಿದ್ದಾರೆ ಅನ್ನುವಂಥ ಡೀಟೇಲ್ಸು ಸಹ ಎಂಟರ್ ಮಾಡಬೇಕಾಗುತ್ತೆ ಈ ವರ್ಷ. ಸೊ ಇದು ಅಡಿಷನಲ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ನಿಮ್ಮ ಎಜುಕೇಷನಲ್ ಡೀಟೇಲ್ಸ್. ಈ ಎಲ್ಲ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ಏನಾಗ್ತಿತ್ತು ಅಂದರೆ, ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ 5th ಸ್ಟ್ಯಾಂಡರ್ಡ್ವರೆಗೂ ಒಂದು ಸ್ಕೂಲಲ್ಲಿ ಓದಿರ್ತೀರಾ,
ನೀವು ಜಸ್ಟ್ ಎಂಟರ್ ಮಾಡಿದರೆ ಸಾಕಾಗಿರ್ತಿತ್ತು, ಒಂದು ಸ್ಕೂಲ್ದು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಬರ್ತಿತ್ತು. ಬಟ್ ಈ ವರ್ಷ ಏನಂತಂದರೆ ಪ್ರತಿಯೊಂದು ವರ್ಷದ್ದು ಸಹ ನೀವು ಎಂಟರ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್, ಸೆವೆಂತ್, ಏಯ್ತ್, ನೈನ್ತ್, 10th ಸ್ಟ್ಯಾಂಡರ್ಡ್, 11th, 12th ಸ್ಟ್ಯಾಂಡರ್ಡ್ವರೆಗೂ ಕಂಪ್ಲೀಟಾಗಿ 12 ವರ್ಷದ ಡೀಟೇಲ್ಸು ಸಹ ಎಂಟರ್ ಮಾಡಬೇಕಾಗತ್ತೆ. ಬಟ್ ಅಡಿಷನಲ್ ಥಿಂಗ್ ಏನಪ್ಪ ಅಂದರೆ, ನೀವು ಸ್ಯಾಟ್ಸ್ ನಂಬರ್ ನಿಮ್ಮ ಹತ್ರ ಇಲ್ಲಾಂದರೆ ಕಾಲೇಜಲ್ಲಿ ಹೋಗಿ ಕೇಳಿ, ಸ್ಯಾಟ್ಸ್ ನಂಬರನ್ನು ಕೊಡ್ತಾರೆ. ಆ ಸ್ಯಾಟ್ಸ್ ನಂಬರನ್ನು ಎಂಟರ್ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಕೆಲವೊಂದು ಡೀಟೇಲ್ಸ್ ಆಟೋಮೆಟಿಕಲಿ ಫೆಚ್ ಆಗಿಬಿಡುತ್ತೆ. ಬಟ್ ಆಟೋಮೆಟಿಕಲಿ ಫೆಚ್ ಆಗಿರುತ್ತೆ, ಲೆಫ್ಟ್ ಸೈಡಲ್ಲಿ ನಿಮಗೆ ಗ್ರೀನ್ ಮಾರ್ಕ್, ಟಿಕ್ ಮಾರ್ಕ್ ತೋರಿಸುತ್ತೆ. ಬಟ್ ಅದನ್ನು ನೀವು ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ ಸಿಗೋದಿಲ್ಲ. ಅಂದರೆ ಆಲ್ರೆಡಿ ಸ್ಯಾಟ್ಸಲ್ಲಿ ಕೆಲವೊಂದು ಡೀಟೇಲ್ಸ್ ನಿಮ್ಮ ಹತ್ರ ಸ್ಟೋರ್ ಆಗಿರುತ್ತೆ. ನಿಮ್ಮ ಡೀಟೇಲ್ಸು ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಈ ಸ್ಕೂಲಲ್ಲಿ ಓದಿರ್ತೀರಂತ ಆಟೋಮೆಟಿಕಲಿ ಫೆಚ್ ಆಗುತ್ತೆ ಸ್ಯಾಟ್ಸ್ ನಂಬರ್ ಎಂಟರ್ ಮಾಡಿದಾಗ. ಕೆಲವೊಂದು ಫೆಚ್ ಆಗಲಿಲ್ಲ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇರುತ್ತೆ. ಬಟ್ ಆಟೋಮೆಟಿಕಲಿ ಫೆಚ್ ಆಗಿರುವಂಥ ಡೀಟೇಲ್ಸನ್ನು ನಿಮಗೆ ಎಡಿಟ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ. ಬಟ್ ನೀವೀಗೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀರಾ, ಕೆಲವೊಂದು ಇರೋದಿಲ್ಲ ಡೀಟೇಲ್ಸು. ಕೆಲವೊಂದು ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಡೇಟಾ ಫೆಚ್ ಆಗಿರುತ್ತೆ ಅಲ್ಲಿ ಸ್ಯಾಟ್ಸ್ ನಂಬರ್ ಎಂಟರ್ ಮಾಡಿದಾಗ. ಉಳಿದಿರುವಂಥ ಡೀಟೇಲ್ಸನ್ನು ಫೆಚ್ ಆಗಿರೋದಿಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. 6th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ, 7th ಸ್ಟ್ಯಾಂಡರ್ಡಲ್ಲಿ ಎಲ್ಲಿ ಓದಿದ್ದೀರಾ ಅದನ್ನು ನೀವು ಎಡಿಟ್ ಮಾಡ್ಕೋಬೋದು. ಬಟ್ ಇಲ್ಲೇನು ಡೇಟಾ ಮೊದಲೇ ಫೆಚ್ ಆಗಿರುತ್ತೆ ಅದನ್ನು ನೀವು ಎಡಿಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಸಿಗೋದಿಲ್ಲ. ಸೊ ಇದು ಈ ವರ್ಷದ ಅಡಿಷನಲ್ ಪಾಯಿಂಟ್ ಆಗಿರುತ್ತೆ. ಸೊ ಇಷ್ಟು ಆಯಿತು ಕಂಪ್ಲೀಟಾಗಿ, ಇದು ಈ ವರ್ಷದ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಫಸ್ಟು ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀವು ಆಧಾರ್ ಕಾರ್ಡ್, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಧಾರ್ ಕಾರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿರೋ ಡೀಟೇಲ್ಸೇ ನಿಮಗೆ ಇಲ್ಲಿ ಮ್ಯಾಚ್ ಆಗುವಂಥದ್ದು. ನೀವು ಅಪ್ಲಿಕೇಶನ್ ಸ್ಮೂತಾಗಿ ಆಗಬೇಕು ಅಂತಂದರೆ ಅಲ್ಲಿರುವಂಥ ಡೇಟಾ, ಎಸ್ಪೆಷಲಿ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ಸಲ್ಲಿರುವಂತಹ ನಿಮ್ಮ ನೇಮಲ್ಲೇ ಇರಬೇಕದು, ನಿಮ್ಮ ನೇಮು ಮತ್ತು ಫಾದರ್ ನೇಮ್. ಹಾಗೆ ಆಧಾರ್ ಕಾರ್ಡಲ್ಲಿರುವಂಥ ನಿಮ್ಮ ನೇಮು ಮತ್ತು ಫಾದರ್ ನೇಮು, ಡೇಟ್ ಆಫ್ ಬರ್ತ್, ಇವು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂದರೆ ನಿಮ್ಮ ಅಪ್ಲಿಕೇಶನು ಸ್ಮೂತಾಗಿ ರನ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗತ್ತೆ. ಸೊ ಇವೇನಾದ್ರು ಮಿಸ್ಟೇಕ್ಸ್ ಇದ್ದರೆ ಈಗಲೇ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ, ಯಾಕಂದರೆ ಟೈಮ್ ಬೇಕಾಗುತ್ತೆ. ನೀವು ಈಗ ಹೋಗಿ ಅಪ್ಲೈ ಮಾಡಿದ ತಕ್ಷಣ ನಾಳೆ ಕೊಡೋದಿಲ್ಲ ಇವೆಲ್ಲನೂ, ಇವು ಟೈಮ್ ತೊಗೊಳುತ್ತೆ 15 ದಿನ. ಈಗ ಅಪ್ಲಿಕೇಶನ್ ನೆಕ್ಸ್ಟ್ ಸಾಟರ್ಡೆಯಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ ನೀವು ಅದಕ್ಕೆ ಮುಂಚೆ ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಒಂದು 15 ದಿನದ ಒಳಗಡೆ ಆಗೋದ್ರಿಂದ, ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಆಗೋದ್ರಿಂದ ನಿಮಗೆ ಅಪ್ಲಿಕೇಶನನ್ನು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇಷ್ಟಾಯಿತು, ನಿಮಗೆ ಈ ಇನ್ಫಾರ್ಮೇಷನ್ ಎಲ್ಲ ಯೂಸ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ.